ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪುನರ್ಪುಳಿ ಸಾರಿದ್ದು ವಿಡಿಯೋ ಮಾಡ್ತಿದ್ದೇನೆ. ಅದು ತುಂಬ ರುಚಿಯಾಗಿ ಉಪ್ಪು ಖಾರ ಹುಳಿ ಹುಳಿಯಾಗಿ ಊಟಕ್ಕೆ ಸೂಪರ್ ಆಗ್ತದೆ. ಪುನರ್ಪುಳಿ ಸಾರು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಅದು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಈಗ ನಾನು ಇಷ್ಟು ಪುನರ್ಪುಳಿ ಇಟ್ಕೊಂಡಿದ್ದೇನೆ, ಬಡ್ಡು ಪುಳಿ ಹೇಳ್ತಾರೆ ಅದನ್ನು ಚೆಂದ ಮಾಡಿ ಹೀಗೆ ಧೂಳೆಲ್ಲ ತೆಗೆದುಕೊಳ್ಳುವ. ಅದರದ್ದು ತೊಳೆದ್ರೆ ಸಹ ಹೋಗ್ತದೆ, ಆದರೆ ನಾವು ನೀರಲ್ಲಿ ಮುಳುಗಿಸಿ ಹೀಗೆ ತೊಳೆಯುವುದಲ್ಲ, ಇದು ಒಳಗಿದ್ದದೆಲ್ಲ ಮಣ್ಣೆಲ್ಲ ಹೋಗುವುದಿಲ್ಲ. ಅದು ಬಿಸಿಲಿಗೆ ಹಾಕಿ ಒಣಗಿಸಿದ್ದಲ್ಲ, ಅದು ಹೊರಗಿದ್ದೆಲ್ಲ ಧೂಳು ಬಂದಿರ್ತದೆ. ಅದಕ್ಕೆ ಹೀಗೆ ಚೆಂದ ಮಾಡಿ ತೆಗೆದುಕೊಳ್ಳುವ, ಒಳ್ಳೆ ಮಾಡಿ ತೊಳ್ಕೊಳ್ಳುವ. ಇನ್ನು ನೀರಲ್ಲಿ ಈಗ ರೆಡಿಯಾಗಿದೆ, ತೊಳೆದು ರೆಡಿ ಮಾಡಿ ಇಟ್ಟಿದ್ದೇನೆ. ಅದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೇನೆ, ಮತ್ತು ಒಂದು ಖಾರಕ್ಕೆ ನಾನೆರಡು ಕಾಯಿಮೆಣಸು, ಉಪ್ಪು, ಇಷ್ಟೇ. ಜಾಸ್ತಿ ಏನು ಐಟಮ್ ಇಲ್ಲ ಇದಕ್ಕೆ, ಬೇಗ ಆಗುವಂಥ ರೆಸಿಪಿ ಇದು. ಅದನ್ನೀಗ ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಕುದಿಸಬೇಕು. ಸರಿ, ಇದನ್ನೆಲ್ಲ ಒಟ್ಟಿಗೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ತುಂಬ ಸುಲಭ ಆಗುವಂಥ ರೆಸಿಪಿ, ಹುಳಿ ಹುಳಿಯಾಗಿ ಒಳ್ಳೆ ಸಾಗ್ತದೆ ಊಟಕ್ಕೆ. ಈಗ ಎಷ್ಟು ನೀರು ಹಾಕ್ಕೊಳ್ಳುವ, ಅದು ಸಮ ಕುದೀಲಿ. ಕುದಿ ಬಂದಮೇಲೆ ಇಳಿಸುವ. ಆಮೇಲೆ ಒಂದು ಒಳ್ಳೆ ಮಾಡಿ ಸಾಸಿವೆ ಒಗ್ಗರಣೆ ಕೊಡುವ. ಈಗ ನೋಡಿ ಇದು ಒಳ್ಳೆ ಬೆಂದಿದೆ, ಇದಕ್ಕೆ ಕಲರ್ ಸಹ ಒಳ್ಳೆ ಬಿಟ್ಟಿದೆ. ಇದಕ್ಕೊಂದು ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ ಜಜ್ಜಿದ್ದು, ಮತ್ತು ಘಾಟಿ ಮೆಣಸು ಇಟ್ಕೊಂಡಿದ್ದೇನೆ, ಮತ್ತು ಸ್ವಲ್ಪ ಕರಿಬೇವು. ಅದನ್ನು ಹಾಕಿ ಈಗ ಗ್ಯಾಸ್ ಮೇಲೆ ಇಟ್ಟು ಲೋ ಫ್ಲೇಮಿಗೆ ಎಣ್ಣೆ ಹಾಕಿ ಕಾಯಿಸುವ. ಸ್ವಲ್ಪ ಎಣ್ಣೆ ಹಾಕಿದೆ, ಇದು ಒಳ್ಳೆ ಮಾಡಿ ಕಾಯಲಿ. ಬೆಳ್ಳುಳ್ಳಿ ಕೆಂಪಾಗ್ತದೆ. ಆದಮೇಲೆ ಅದಕ್ಕೊಂದು ಒಗ್ಗರಣೆ ಹಾಕುವ. ಇದು ತುಂಬ ಆರೋಗ್ಯಕ್ಕೆ ಸಹ ಒಳ್ಳೆಯದು. ಖಾಲಿ ಇದರದ್ದು ನೀರು ಸಹ ಕುಡಿಲಿಕ್ಕಾಗ್ತದೆ, ಪರಿಮಳ ಬರ್ತದೆ ನೋಡಿ. ಈಗ ಮುಚ್ಚಿಡು ಸ್ವಲ್ಪ. ರುಚಿಯಾದ ಪುನರ್ಪುಳಿ ಸಾರು ರೆಡಿಯಾಗಿದೆ. ಕೆಲವು ಪುನರ್ಪುಳಿ ತುಂಬ ಹುಳಿ ಇರ್ತದೆ, ಹಾಗಿರುವಾಗ ಸ್ವಲ್ಪ ಬೆಲ್ಲ ಹಾಕ್ಬೋದು, ಹಾಕಿದರೆ ರುಚಿ ಬರ್ತದೆ ಅದಕ್ಕೆ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.